ಅಬ್ಗೆ ಅವರು ನನ್ನ ನೇಲ್ ಆರ್ಟ್ ಮಾಡ್ತಿದ್ದಾರೆ. ಇವರು ಹೇರ್ ಸ್ಟೈಲಿಸ್ಟ್. ಯಾರೋ ಬಂದು ನನ್ನ ಮುಖದ ಮೇಲೆ ಸ್ವಲ್ಪ ಬಿಸಿ ಅನ್ಸುತ್ತೆ. ಕಂಪ್ಲೀಟ್ ಆಗಿ ನಿಮ್ಗೆ ಫೇಸ್ ಗ್ಲೋ ಆಗುತ್ತೆ. ಅಷ್ಟೇ ಸಿಕ್ಕಾಪಟ್ಟೆ ಸ್ಮೂತ್ ಅನ್ನಿಸುತ್ತೆ. ಬಂದಿರೋ ಗ್ಲೋನ ನೀವೇ ನೋಡ್ಬೋದು. ಬಾದಾಮ್ ಫ್ಲಾಕ್ಸಿ ಸ್ಕಿನ್ ತುಂಬಾ ಟೈಟನ್ ಆಗುತ್ತೆ, ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಕಾಣಿಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ನನ್ನ ಬರ್ಡೇ ಪ್ರೆಪ್ಸ್ ಹೇಗ್ ಮಾಡಿದೆ ಅಂತ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ಗೆ ನಾನು ನನ್ನ ಫೇಸ್ ಕೇರ್ ಮಾಡಬೇಕಾಗಿತ್ತು. ಆಬ್ವಿಯಸ್ಲಿ ಡೇ ಟು ಡೇ ಸ್ಕಿನ್ ಕೇರ್ ರೂಟೀನ್ಸ್ ನಾನು ನೀಟಾಗಿ ಫಾಲೋ ಮಾಡೋದ್ರಿಂದ ಐ ಫೆಲ್ಟ್ ನನ್ನ ಸ್ಕಿನ್ ತುಂಬಾನೇ ನೀಟ್ ಅಂಡ್ ಕ್ಲಿಯರ್ ಆಗಿತ್ತು. ಬಟ್ ಸ್ಟಿಲ್ ಬರ್ಡೇ ಅಲ್ವಾ, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಇರಬೇಕು ಅಂತ ಐ ಹ್ಯಾಡ್ ಟು ಡೂ ದ ಎಕ್ಸ್ಫೋಲಿಯೇಟಿಂಗ್. ಸೊ ದಿಸ್ ಇಸ್ ಹೌ ಐ ಡಿಡ್. ಸೊ ಫಸ್ಟ್ಗೆ ನಾನೊಂದು ಮಿನಿ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ತರ ಹೊರಗಡೆಯಿಂದ ತಂದು ಮಾಡೋ ಅಂಥದ್ದಲ್ಲ, ಇಟ್ಸ್ ಲೈಕ್ ಕಂಪ್ಲೀಟ್ DIY. ಸೊ ಅದಕ್ಕೆ ಫಸ್ಟ್ ಬ್ಲ್ಯಾಕ್ ಹೆಡ್ ಅಂಡ್ ವೈಟ್ ಹೆಡ್ ರಿಮೂವಲ್ ಮಾಡಬೇಕು. ಯೂಶಲಿ ಸ್ಟೀಮ್ ತಗೊಂಡು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವಲ್ ಮಾಡ್ತಾರೆ. ಬಟ್ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗುವಂಥ ಸ್ಟೆಪ್ ಏನು ಅಂದರೆ, ನಾನು ಯೂಶಲ್ ಆಗಿ ಈ ಥರ ಒಂದು ಬೌಲಲ್ಲಿ ಕಂಪ್ಲೀಟ್ ಹಾಟ್ ವಾಟರ್ ಹಾಕೊತೀನಿ. ಫುಲ್ಲು ಕುದೀತಿರೋ ಅಂತಹ ನೀರನ್ನ ಜಸ್ಟ್ ಇದಕ್ಕೆ ಪೋರ್ ಮಾಡಿಕೊಂಡು ಒಳಗಡೆ ಅದ್ದಿ ಅದನ್ನು ಮೂಗ್ ಮೇಲೆ ಈ ಥರ ಇಟ್ಕೊಂಡು ಯು ವಿಲ್ ಹ್ಯಾವ್ ಟು ಪ್ರೆಸ್ ಇಟ್. ಸ್ವಲ್ಪ ಬಿಸಿ ಅನಿಸುತ್ತೆ, ಬಟ್ ಪೋರ್ಸ್ ಎಲ್ಲ ಓಪನ್ ಆಗಬೇಕು ಅಂದರೆ ಸೀರಿಯಸ್ ಆಗಿ ಹೀಗೆ ಮಾಡಬೇಕು. ಒಂದು 2 to 3 minutes ಆಗಿದೆ ನಾನು ಈ ಥರ ಇಟ್ಕೊಂಡು. ಸೊ ಲೆಟ್ಸ್ ರಿಮೂವ್ ದಿಸ್. ಸೈಡಿಗೆ ಇಟ್ಕೊಂಬೇಡ ಫಸ್ಟು. ಅದಾಗಿದ್ಮೇಲೆ ಐ ಆಮ್ ಯೂಸಿಂಗ್ ದಿಸ್ ಬ್ಲ್ಯಾಕ್ ಹೆಡ್ ರಿಮೂವಲ್ ಸ್ಟಿಕ್. ಸೊ ಯೂಶಲ್ ಆಗಿ ನಿಮಗೆ ಫ್ಯಾನ್ಸಿ ಸ್ಟೋರ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್, ಈ ಒಂದು ನೀಡಲ್ ಏನಿದೆ ಅಲ್ವಾ, ಈ ಒಂದು ನೀಡಲ್ನ ನೀವು ಜಸ್ಟ್ ಈ ಥರ ಮೂಗ್ ಮೇಲೆ ಇಟ್ಟು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಎಳಿಬೇಕಾಗುತ್ತೆ. ಈ ಥರ ಕಂಪ್ಲೀಟಾಗಿ ಮಾಡಿದಾಗ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಏನು ನೋಸ್ ಮೇಲೆ ಇರುತ್ತೆ ಅಲ್ಲ, ಅದು ಕಂಪ್ಲೀಟಾಗಿ ನಿಮಗೆ ಕಂಪ್ಲೀಟಾಗಿ ಈಚೆ ಬರುತ್ತೆ. ನಾನು ಪರ್ಸ್ನಲ್ ಆಗಿ ಪಾರ್ಲರಲ್ಲಿ ಆಗಿರ್ಬೋದು ಅಥವಾ ಸಲೂನ್ಸಲ್ಲಿ ಆಗಿರ್ಬೋದು ಯಾವುದೇ ಥರದ್ದು ಫೇಶಿಯಲ್ ಟ್ರೀಟ್ಮೆಂಟ್ಸ್ ತೊಗೊಂಡಿಲ್ಲ ಇದುವರೆಗೂ. ಸೊ ನನಗೆ ತೊಗೊಳಕ್ಕೆ ಕೂಡ ಇಷ್ಟ ಇಲ್ಲ, ಬಿಕಾಸ್ ಐ ಆಮ್ ಕೈಂಡ್ ಆಫ್ ವರಿಡ್ ಅಬೌಟ್ ಮೈ ಸ್ಕಿನ್, ದಟ್ ಈಸ್ ದ ರೀಸನ್. ಸೊ ನಾನು ಮನೇಲೆ ಎಲ್ಲ DIY ಮಾಡೋದ್ರಿಂದ ಆಬ್ವಿಯಸ್ಲಿ ಕೆಮಿಕಲ್ಸ್ ಯೂಸ್ ಮಾಡದೇ ಇರೋದ್ರಿಂದ, ಕೆಮಿಕಲ್ ಎಕ್ಸ್ಫೋಲಿಯೇಟ್ ಆಗದೇ ಇರೋದ್ರಿಂದ ನನ್ನ ಸ್ಕಿನ್ನಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಈ ಒಂದು ಟೆಕ್ನಿಕ್ ಏನಿದೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವಲ್ ಆ ಸ್ಟಿಕ್ಕಿಂದ ಮಾಡಿ ಆಗಿದ್ಮೇಲೆ ಐ ಯೂಸ್ ದ ನೋಸ್ ಸ್ಟ್ರಿಪ್ಸ್ ಆ್ಯಸ್ ವೆಲ್. ದಿಸ್ ಇಸ್ ದ ನೋಸ್ ಸ್ಟ್ರಿಪ್ ವಿಚ್ ಐ ಯೂಸ್. ಇವಾಗ ಇದನ್ನು ಬಿಚ್ಕೊಳ್ಳೋಣ. ಫಸ್ಟ್ ನೋಸ್ ಸ್ಟ್ರಿಪ್ ಹಾಕೋಕ್ಕೆ ಮುಂಚೆ ನಿಮ್ಮ ನೋಸ್ನ ವೆಟ್ ಮಾಡ್ಕೊಬೇಕಾಗುತ್ತೆ. ವೆಟ್ ಮೈ ನೋಸ್ ಲೈಕ್ ದಿಸ್. ನೋಸ್ನ ವೆಟ್ ಮಾಡ್ಕೊಂಡು ಆಗಿದ್ಮೇಲೆ ನೀವು ಅಂಟಿಸ್ಕೋಬೇಕಾಗುತ್ತೆ. ಯಾರೋ ಬಂದು ನನ್ನ ಮುಖದ ಮೇಲೆ ಹಿಂಗೆ ಪಂಚ್ ಮಾಡಿಬಿಟ್ಟಿದೆ ಅನ್ನೋ ಥರ ಕಾಣಿಸ್ತಿದೆ. ಪ್ಲೀಸ್ ಬೇರ್ ವಿತ್ ಮಿ ಗೈಸ್. ಸೊ ಅಷ್ಟೇ, ಇದು ಇವಾಗ ನೀರು ಹಾಕಿ ಅಂಟಿಸಿದ್ಮೇಲೆ ಪ್ರಾಪರಾಗಿ ಸ್ಟಿಕ್ ಆಗಿದೆ. ಸೊ ಒನ್ ನೋಸ್ ಸ್ಟ್ರಿಪ್ಸ್ ಒಂದೊಂದು ಥರ ಇರುತ್ತೆ. ಜಸ್ಟ್ ಪೀಲ್ ಮಾಡಿ ಅಂಟಿಸಿ ಆಮೇಲೆ ವಾಟರ್ ಹಾಕೋದಿರುತ್ತೆ. ಸೊ ನಾನು ಯೂಸ್ ಮಾಡೋದು ಫಸ್ಟ್ ವಾಟರ್ ಹಾಕಿ ಅದ್ರ ಮೇಲೆ ಅಂಟಿಸ್ಬೇಕಾಗುತ್ತೆ. ಸೊ ಇವಾಗ ಇದಾದಮೇಲೆ ಒಂದು 15 minutes ಬಿಡಬೇಕು. 15 minutes ಬಿಟ್ಟಾಗಿದ್ಮೇಲೆ ನೋಸ್ ಸ್ಟ್ರಿಪ್ನ ರಿಮೂವ್ ಮಾಡಿ ಎಷ್ಟು ಬ್ಲ್ಯಾಕ್ ಹೆಡ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಬಿಟ್ಟು 15 minutes ಆಗಿದೆ. ಸೊ ಲೆಟ್ಸ್ ರಿಮೂವ್ ದ ಸ್ಟ್ರಾಪ್ ನಾವು. ನೋಡ್ಬೋದು, ಕಾಣಿಸುತ್ತಾ ಕಾಣಿಸಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಏನಿದೆ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಐ ಫೀಲ್ ಸೋ ಸ್ಮೂತ್, ಶೈನಿ ಅನ್ನಿಸ್ತಿದೆ ನನಗೆ ನನ್ನ ಪರ್ಸ್ನಲಿ. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ನನ್ನ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಪ್ರಾಬಬ್ಲಿ ಆಲ್ಮೋಸ್ಟ್ ಮೋರ್ ದೆನ್ ಅ ಇಯರ್ ಆಗಿದೆ ನನ್ನ ಹೇರ್ ಕಟ್ ಮಾಡಿಸಿ. ಲಾಸ್ಟ್ ಇಯರ್ ನನ್ನ ಬರ್ಡೇ ಟೈಮಲ್ಲಿ ಹೇರ್ ಕಟ್ ಮಾಡಿಸಿದ್ದು. ಬಿಕಾಸ್ ಏನಕ್ಕೆ ಮಾಡಿಸಿರ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಲಾಂಗ್ ಹೇರ್ ಗ್ರೋ ಮಾಡಬೇಕು ಈ ಸತಿ ಅಂತ ಅನ್ಸಿತ್ತು. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಫ್ರಮ್ 4 to 5 years ಕಂಪ್ಲೀಟ್ ಶಾರ್ಟ್ ಹೇರೇ ಮಾಡಿಸ್ತದೆ. ಸೊ ಈ ಸತಿ ಕಂಪ್ಲೀಟ್ ಲಾಂಗ್ ಬೆಳೀಲಿ, ಒಂದು ಪ್ರಾಪರ್ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಸೊ ಆಸ್ ಯೂಶುವಲ್ ನಾನು ಸ್ಪಿನ್ ಸಲೂನ್ಗೆ ನನ್ನ ಹೇರ್ ಕಟ್ಟಿಗೋಸ್ಕರ ಹೋದೆ ಅಂಡ್ ದಿಸ್ ಇಸ್ ಹೌ ಇಟ್ ವೆಂಟ್. ಫೈನಲಿ ಆಫ್ಟರ್ 1 year ನನ್ನ ಕೇಶರಾಶಿಗಳನ್ನ ಕಟ್ ಮಾಡ್ಸಕ್ಕೆ ಸ್ಪಿನ್ ಸಲೂನ್ಗೆ ಹೋಗ್ತಿದ್ದೀನಿ. ಸೊ ಕಂಪ್ಲೀಟ್ ಉದ್ದ ಬೆಳೆದ್ಬಿಟ್ಟಿದೆ. ಇಲ್ಲೆಲ್ಲ ಫ್ರಂಟ್ ಕಟ್ ಹೋಗಿ ಫುಲ್ಲು ಅದೇ ಲಾಂಗ್ ಕಟ್ ಆಗ್ಬಿಟ್ಟಿದೆ. ಈ ಸತಿ ಹೇರ್ ಕಲರ್ ಮಾಡಿಸಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಹೇರ್ ಕಲರ್ ಮಾಡಿಸಿದ್ಮೇಲೆ ನನ್ನ ಹೇರ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು. ಸೊ ದಟ್ ಇಸ್ ದ ರೀಸನ್ ಈ ಸತಿ ಹೇರ್ ಕಲರ್ ಏನು ಮಾಡಿಸಿಲ್ಲ. ಜಸ್ಟ್ ಹೇರ್ ಕಟ್ ಲೆಂತ್ ಏನಿದೆ ಅದನ್ನೇ ಇಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲೋದ್ಮೇಲೆ ಹೆಂಗೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ಡ್. ನಾನು
ಕೆಲಸನ ಮ್ಯಾಂಡೇಟ್ರಿ ಆಗಿ ಮಾಡ್ಕೊಂಡು ಬರ್ತಿದ್ದೀನಿ. ದಟ್ ಈಸ್ ನನ್ನ ಪ್ರೀ ಬರ್ಡೇ ಶೂಟ್. ಈ ಒಂದು ಶೂಟ್ ಮಾಡೋದಕ್ಕೆ ಐ ಹ್ಯಾವ್ ಅ ರೀಸನ್, ಬಿಕಾಸ್ ಫಸ್ಟ್ ಬಂದ್ಬಿಟ್ಟು ನನ್ನ ಬರ್ಡೇ ಹಿಂದಿನ ದಿನ ನನಗಿಷ್ಟ ಆಗುವಂಥ ಒಂದು ಕೆಲಸ ಮಾಡಬೇಕು ಅಂತ. ದ ಸೆಕೆಂಡ್ ಥಿಂಗ್ ಇಸ್, ನಾನು ನನ್ನ ಪ್ರತಿ ಇಯರ್ ಟ್ರಾನ್ಸ್ಫರ್ಮೇಷನ್, ನನ್ನಲ್ಲಿ ನಾನು ಏನೇನು ಟ್ರಾನ್ಸ್ಫರ್ಮೇಷನ್ ಆಗ್ತಿದೆ ಅಥವಾ ಲೈಕ್ ಹೌ ಆಮ್ ಐ ಗ್ರೋಯಿಂಗ್ ಪ್ರತಿಯೊಂದನ್ನು ನೋಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಬರ್ಡೇ ಶೂಟ್ನ ಫ್ರಮ್ ಲಾಸ್ಟ್ ಇಯರ್ ಐಮ್ ಪ್ಲಾನಿಂಗ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ತಪಸ್ವಿ ಫೋಟೋಗ್ರಫಿ ಫಾರ್ ಗಿವಿಂಗ್ ದ ಬೆಸ್ಟ್. ಲಾಸ್ಟ್ ಇಯರ್ ಕೂಡ ನಾನು ಅವ್ರ ಹತ್ರನೇ ಶೂಟ್ ಮಾಡಿಸಿದ್ದು, ಈ ಇಯರ್ ಕೂಡ ಅವ್ರ ಹತ್ರನೇ ಶೂಟ್ ಮಾಡಿಸ್ತಿರೋದು. ದೇ ಆರ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅವ್ರ ಪೇಜ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ದಿಸ್ ಇಸ್ ಹೌ ದ ಶೂಟ್ ವೆಂಟ್ ಆನ್. ಹೋಗಿ ಕರ್ಲ್ಸ್ ಮಾಡಿಕೊಂಡು ಅದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಶೂಟ್ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲ ತುಂಬಾ ಅರ್ಜೆಂಟಲ್ಲಿ ಪ್ಲಾನ್ ಆಗಿದ್ದ ಕಾರಣ ಶಾಪಿಂಗ್ ಮಾಡೋಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಯಾವುದಕ್ಕೂ ಒಂಚೂರು ಟೈಮ್ ಇಲ್ದಿರೋ ಕಾರಣ ಎಲ್ಲ ಗಡಿ ಬಿಡಿಯೋಕೆ ಪ್ಲಾನ್ ಆಗಿದ್ದು. ಮೈ ಸಿಸ್ಟರ್ ನೋಡಿ, ಅಕ್ಕನೇ ಇವ್ರು ಹೇರ್ ಸ್ಟೈಲಿಸ್ಟು. ಪ್ರಾಬಬ್ಲಿ ಫ್ರಮ್ 4 to 5 months ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕ್ಕೂ ಸಹ ನನಗೆ ಟೈಮ್ ಇರ್ತಿರ್ಲಿಲ್ಲ. ಐ ವಾಸ್ ವೆರಿ ಬ್ಯುಸಿ. ಲೈಕ್ ನನ್ನ ಸ್ಕೆಡ್ಯೂಲ್ಸ್ ತುಂಬಾನೇ ಬ್ಯುಸಿ ಇರ್ತಿದ್ದ ಕಾರಣ ಯಾವುದೇ ಒಂದು ನೇಲ್ ಪೇಂಟ್ನ ಕೂಡ ನಾನು ನನ್ನ ಕೈಗೆ ಅಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಬ್ಯುಸಿ ಆಗಿದೆ. ಆಲ್ಸೋ ನನ್ನ ಬರ್ಡೇಗೆ ಒಂದೇ ದಿನ ಇರೋದು. ಸೊ ನಾನು ನೇಲ್ ಆರ್ಟ್ ಮಾಡಿಸ್ಕೊಳಕ್ ಹೋಗೋಕ್ಕೂ ಸ್ಟುಡಿಯೋಗೆ ನನ್ನ ಹತ್ರ ಟೈಮ್ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ದಿಸ್ ಟೈಮ್ ದಟ್ ಇಸ್ ದ ರೀಸನ್ ಐ ಪ್ಲಾನ್ಡ್ ದ್ಯಾಟ್ ಮನೇಲೇನೆ ಒಂದು ಸ್ಟುಡಿಯೋ ಸೆಟಪ್ನ ಮಾಡಿ ನಾನು ನೇಲ್ ಆರ್ಟ್ ಮಾಡ್ಕೊಬೇಕು ಅಂತ. ಸೊ ಇದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಅಭಿ. ಎಸ್, ಫಾರ್ ದಿಸ್ ಇಯರ್ಸ್ ಬರ್ಡೇ ಅಭಿ ನನ್ನ ನೇಲ್ ಆರ್ಟ್ ಮಾಡ್ದ. ಆಲ್ರೆಡಿ ನಾನು ನೇಲ್ ಆರ್ಟ್ ಮಾಡೋದ್ರಿಂದ ಐ ಹ್ಯಾಡ್ ದ ಕಂಪ್ಲೀಟ್ ಕಿಟ್. ಪ್ರತಿಯೊಂದೂ ಏನೇನು ಬೇಕು ಪ್ರೊಫೆಷನಲ್ ನೇಲ್ ಆರ್ಟ್ಗೆ ಪ್ರತಿಯೊಂದೂ ನನ್ನ ಹತ್ರನೇ ಇತ್ತು. ಆಲ್ ಐ ವಾಂಟೆಡ್ ದಿಸ್, ಯಾರಾದರೂ ಒಬ್ರು ನನಗೆ ಹೆಲ್ಪ್ ಮಾಡಬೇಕು ಅಂತ. ಬಟ್ ಹೆಲ್ಪ್ ಅಲ್ಲ, ಕಂಪ್ಲೀಟ್ ನೇಲ್ ಆರ್ಟ್ನ ಅಭಿ ನನಗೆ ಮಾಡ್ದ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ವೆಂಟ್. ನಮ್ಮ ಅಭಿ ಅವರು ನನ್ನ ನೇಲ್ ಆರ್ಟ್ ಮಾಡ್ತಿದ್ದಾರೆ. ಇವಾಗ ಆಲ್ರೆಡಿ ಶೇಪ್ ಮಾಡೋದೆಲ್ಲ ಕಂಪ್ಲೀಟ್ ಮುಗಿಸಿ ಬಫರ್ ಮಾಡಿದ್ದಾನೆ. ಲೆಟ್ ಮಿ ಶೋ ಯು. ಸೊ ಆಲ್ರೆಡಿ ಶೇಪ್ ಪ್ರಾಪರ್ ಆಗಿ ಮಾಡಿದ್ದಾನೆ, ಕ್ಲೀನಾಗಿ ಬಂದಿದೆ. ಈ ಒಂದು ಏನು ಖಾಲಿ ಇರೋ ನೇಲ್ಸ್ಗೆ ಯಾವ ತರ ನೇಲ್ ಆರ್ಟ್ ಅಭಿ ಮಾಡ್ತಾನೆ ಅಂತ ನೋಡೋಣ. ಎಕ್ಸ್ಟ್ರಾ ಗ್ಲೋಗೋಸ್ಕರ ಐ ಹ್ಯಾಡ್ ಟು ಅಗೇನ್ ಡೂ ದ DIY ಫೇಸ್ ಮಾಸ್ಕ್. ಈ ಹಿಂದೆ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಯಾವುದೇ ತರ ಫೇಶಿಯಲ್ ಟ್ರೀಟ್ಮೆಂಟ್ಸ್ನ ಎಲ್ಲೂ ತಗೊಳ್ಳೋದಿಲ್ಲ. ಸೊ ನಾನು ಏನೇ ಮಾಡಿದ್ರು ಪ್ರತಿಯೊಂದು DIYs ಆಗಿರುತ್ತೆ. ಆ್ಯಂಡ್ ಆ DIY ಅಲ್ಲಿ ನನ್ನ ಒಂದು ಮೋಸ್ಟ್ ಟಾಪ್ ಫೇವ್ರೆಟ್ DIY ಬಂದಿದೆ. ಸೊ ನನ್ನ ಬರ್ಡೇ ಆಗಿರೋದ್ರ ಕಾರಣ ಇಟ್ ಹ್ಯಾಸ್ ಟು ಬಿ ದ ಟಾಪ್ ನಾಚ್ ಅಂತ ಹೇಳ್ಬೋದಲ್ಲ. ಸೊ ದಟ್ ಇಸ್ ದ ರೀಸನ್ ಐ ಡಿಡ್ ದಿಸ್ ಫೇಸ್ ಪ್ಯಾಕ್. ಈ ಒಂದು ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಆ್ಯಂಡ್ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ, ಏನೇನ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ, ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಡೂ ದ್ಯಾಟ್. ಸೊ ಈ ಒಂದು ಫೇಸ್ ಪ್ಯಾಕ್ನಲ್ಲಿ ನಾನು ಬಾದಾಮ್, ಫ್ಲಾಕ್ಸೀಸ್ ಪ್ರತಿಯೊಂದನ್ನು ಯೂಸ್ ಮಾಡಿದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ನಿಮ್ಮ ಫೇಸ್ ಮೇಲೆ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಗ್ಲೋ ಆಗುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅದು ಸ್ಕಿನ್ ತುಂಬ ಟೈಟನ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿ ಕಾಣಿಸುತ್ತೆ, ತುಂಬ ಗ್ಲೋ ಆಗುತ್ತೆ. ಈ ಒಂದು ಫೇಸ್ ಪ್ಯಾಕ್ನಲ್ಲಿ ನಾನು ಫ್ಲಾಕ್ಸೀಸ್, ಬಾದಾಮ್ ಪ್ರತಿಯೊಂದನ್ನು ಯೂಸ್ ಮಾಡಿದ್ದೀನಿ. ಸೊ ಬೇಗ ಈ ಫೇಸ್ ಮಾಸ್ಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ, ದಿಸ್ ಇಸ್ ಹೌ ದ ಫೇಸ್ ಮಾಸ್ಕ್ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ. ಸೊ ಇವಾಗ ಇದು ಸ್ವಲ್ಪ ತಿಕ್ಕಾಗೆ ಇರುತ್ತೆ. ಸೊ ನೀವು ಜಸ್ಟ್ ಫೇಸ್ ವಾಶ್ ಆಗಿದ್ಮೇಲೆ ಈ ಒಂದು ಫೇಸ್ ಮಾಸ್ಕ್ನ ಜಸ್ಟ್ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ಕಂಪ್ಲೀಟ್ ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ. ಯಾರು ನೋಡಿ ಭಯ ಪಡ್ಕೊಬೇಡಿ. ಒಂದು 15 to 20 ಮಿನಿಟ್ಸ್ ಆಗಿದ್ಮೇಲೆ ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಕಂಪ್ಲೀಟ್ ಫೇಸ್ ವಾಶ್ ಮಾಡ್ತೀನಿ. ಅದಾದಮೇಲೆ ಬಂದಿರೋ ಗ್ಲೋನ ನೀವೇ ನೋಡ್ಬೋದು. ಸೊ ಲೆಟ್ಸ್ ವೇಟ್ ಫಾರ್ ದ್ಯಾಟ್.
ಆಫ್ಟರ್ 20 ಮಿನಿಟ್ಸ್ ನಾನು ನನ್ನ ಫೇಸ್ ವಾಶ್ ಮಾಡಿದ್ದೀನಿ. ನೀವು ನೋಡ್ಬೋದು ಲುಕ್ ಅಟ್ ದ ಗ್ಲೋ, ಎಷ್ಟು ಚೆನ್ನಾಗಿ ಗ್ಲೋ ಅನ್ನಿಸ್ತದೆ. ಸ್ಕಿನ್ನು ಅಷ್ಟೇ ಸಿಕ್ಕಾಪಟ್ಟೆ ಸ್ಮೂತ್ ಅನ್ನಿಸ್ತದೆ. ನನಗಂತೂ ಈ ಒಂದು ಫೇಸ್ ಮಾಸ್ಕ್ ತುಂಬಾ ಇಷ್ಟ. ದಟ್ ಈಸ್ ದಿ ರೀಸನ್ ನನ್ನ ಒಂದು ಬರ್ಡೇ ಪ್ರೆಪಲ್ಲಿ ಇದನ್ನು ನಾನು ಇನ್ಕ್ಲೂಡ್ ಮಾಡಿರೋದು. ಈ ಒಂದು ಫೇಸ್ ಮಾಸ್ಕ್ ಹಾಕಿದಾಗ ನಿಮಗೆ ಹೊರಗಡೆ ಯಾವುದೇ ಫೇಶಿಯಲ್ ಮಾಡಿಸಿದ್ರು ಯಾವ ಲೆವೆಲಿಗೆ ಗ್ಲೋ ಬರುತ್ತೆ ಆ ಲೆವೆಲಿಗೆ ಗ್ಲೋ ಬರುತ್ತೆ. ಸೊ ಪ್ರಾಬಬ್ಲಿ ಬಿಕಾಸ್ ಆಫ್ ದ ಲೈಟಿಂಗ್ ನಿಮ್ಗೆ ಅಷ್ಟು ಚೆನ್ನಾಗಿ ಲೈಕ್ ಫೇಸ್ ಮೇಲೆ ಕಾಣಿಸ್ತಿದ್ಯೋ ಇಲ್ವೋ, ಬಟ್ ಐ ಪರ್ಸ್ನಲಿ ಲೈಕ್ ದಿಸ್ ಬಿಕಾಸ್ ಈ ಒಂದು ಸ್ಮೂತ್ ಫಿನಿಶಿಂಗ್ ಆಗಿರ್ಬೋದು, ಗ್ಲೋಗ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಒಂದು ಫೇಸ್ ಮಾಸ್ಕ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಟು ಕಮೆಂಟ್ ಡೌನ್. ಸೊ ನೌ ಐ ಫೀಲ್ ಐ ಆಮ್ ಕಂಪ್ಲೀಟ್ಲಿ ಡನ್. ನನ್ನ ಬರ್ಡೇ ಪ್ರೆಪ್ಸ್ ಹೇಗೋಯ್ತು, ಐ ಆಮ್ ಪ್ರಿಟಿ ಮಚ್ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ದಿಸ್ ವಾಸ್ ಇಟ್ ಫಾರ್ ದ ವಿಡಿಯೋ. ಐ ಆಮ್ ಪ್ರಿಟಿ ಮಚ್ ರೆಡಿ ಫಾರ್ ಮೈ ಬರ್ಡೇ ಅಂತ ಹೇಳೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಸೂನ್ ಐಲ್ ಬಿ ಅಪ್ಲೋಡಿಂಗ್ ಮೈ ಬರ್ಡೇ ವ್ಲಾಗ್. ನನ್ನ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. Until then, keep supporting ಅಂತ ಹೇಳ್ತಾ love you all. Bye bye.